ಸೊ ಶಿವಮೊಗ್ಗ ಸುತ್ತಮುತ್ತ ಬಂದರೆ ತುಂಬ ಜಾಗಗಳಿದೆ ನೋಡೋದಕ್ಕೆ. ಸೊ ಬೆಂಗಳೂರಲ್ಲಿ ಯಾವಾಗಲೂ ಆ ಟ್ರಾಫಿಕ್ಕು ಕೆಲಸ ಅಂದ್ಕೊಂಡು ಆ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆ ಟ್ರಾಫಿಕಲ್ಲಿ ನಿಂತ್ಕೊಂಡು ಆಫೀಸ್ಗೆ ಹೋಗಿ ಬರೋದು, ಅದರಿಂದ ಎಸ್ಕೇಪ್ ಆಗಬೇಕು ಅಂದರೆ ಈ ಸುತ್ತಮುತ್ತ ನೇಚರ್ನ ನೀವು ಇಷ್ಟಪಡ್ತೀರಾ ಅಂತ ಅಂದರೆ ಶಿವಮೊಗ್ಗಕ್ಕೆ ಬನ್ನಿ. ಶಿವಮೊಗ್ಗ ಸುತ್ತಮುತ್ತ ಅಂದರೆ ಮಲೆನಾಡು ಸೈಡ್ ಬನ್ನಿ. ತುಂಬ ತುಂಬ ಚೆನ್ನಾಗಿರೋ ಜಾಗಗಳು ಮತ್ತು ನೇಚರು, ಹೋಗೋ ದಾರಿಗಳು ಎಷ್ಟೊಂದು ಚೆನ್ನಾಗಿದೆ. ಸೊ ಕೆಲವೊಂದ್ಸಲ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ಒಂದು ಫಾಲ್ಸ್ಗೆ ಹೋಗ್ತೀನಿ ಮತ್ತು ನಿಯರ್ ಬೈ ಸ್ಪಾಟ್ಗೆಲ್ಲ ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಫಾಲ್ಸ್ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ. ಸೊ ಇದು ಶಿವಮೊಗ್ಗದಿಂದ ಒಂದು 35 ಕಿಲೋಮೀಟರ್ ಇದೆ. ಸುತ್ತಮುತ್ತ ಜಾಗ ತುಂಬಾ ಚೆನ್ನಾಗಿದೆ, ಬಟ್ ರೋಡ್ ಸ್ವಲ್ಪ ಹಾಳಾಗಿದೆ. ಈಗ ಸ್ವಲ್ಪ ರೆಡಿ ಮಾಡಿಸಿದ್ರೆ ಇದು ಚೆನ್ನಾಗಿರುತ್ತಲ್ಲ. ಆ ಕಡೆಯಿಂದ ರೈಟ್ ಒಂದು ರೋಡ್ ಹೋಗುತ್ತಲ್ಲ, ಅದೆಲ್ಲ ಹೋಗುತ್ತೆ ಮಾಲ್ಗುಡಿ ಡೇಸ್. ಮತ್ತೆ ಬೇರೆ ಯಾವ ಜಾಗ ತುಂಬಾ ಚೆನ್ನಾಗಿದೆ ಹತ್ರದಲ್ಲಿ? ಮಲೆಶಂಕರ. ಹೌದು, ಮಲೆಶಂಕರ ಒಂದ್ಸಲ ಹೋಗೇ ಇಲ್ಲ, ಹೋಗ್ಬೇಕು. ಸೊ ಇದೇ ನೋಡಿ ಗುಳಿಗುಳಿ ಶಂಕರ, ರೀಚ್ ಆಗಿದ್ದೀವಿ. ಸೊ ನಮ್ಮ ಬೆಂಗಳೂರಿಗಿಂತ ಈ ಶಿವಮೊಗ್ಗ ತುಂಬ ಬಿಸಿಲು ಅಂತ ಅನಿಸ್ತಿದೆ, ಅದು ಈ ನವಂಬರ್ ಡಿಸೆಂಬರ್ ಕೂಡ. ನಮ್ಮ ಬೆಂಗಳೂರಲ್ಲಿ ಹುಟ್ಟು ಬೆಳೆದವ್ರವ್ರಿಗೆ ಈ ವೆದರ್ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟನೇ. ಸೊ ಈ ದೇವಸ್ಥಾನ ಈ ಥರ ಇರಲಿಲ್ಲ ಮುಂಚೆ. ನಾನು ಇದಕ್ಕೊಂದು 4ನೇ ಸರಿ ಬಂದಿರೋದು. ಇವಾಗ ಶೆಡ್ಡೆಲ್ಲ ಇವಾಗ ರೀಸೆಂಟಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಫುಲ್ಲು ಮುಂಚೆ ಓಪನ್ ಇತ್ತು. ಸೊ ಈ ದೇವಸ್ಥಾನದೊಂದು ವಿಶೇಷ ಇದೆ, ಏನು ಅಂತ ತಿಳಿಸ್ತೀನಿ, ನೋಡ್ತಾ ಇರಿ. ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ಇಲ್ಲೊಂದು ಜಟಾತೀರ್ಥ ಇದೆ. ಸೊ ಇಲ್ಲಿ 24x7 ಯಾವಾಗಲೂ ನೀರು ಅಂಡರ್ಗ್ರೌಂಡಿಂದ ಬರ್ತಾನೆ ಇರುತ್ತೆ. ಸೊ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಆ ನೀರು ಈ ಸುತ್ತಮುತ್ತ ಇಲ್ಲಿ ತೋಟಗಳಾಗಿರ್ಬೋದು, ಗದ್ದೆಗಳಾಗಿರ್ಬೋದು, ಅದಕ್ಕೆಲ್ಲ ಹರ್ಕೊಂಡು ಹೋಗುತ್ತೆ. ಇದೇ ನೋಡಿ ಜಟಾತೀರ್ಥ ಕೊಳ. ಸೊ ಇಲ್ಲಿ ಬಿಲ್ಪತ್ರೆನ ನೀರಲ್ಲಿ ಹಾಕಿದ್ರೆ ಫಸ್ಟ್ ಅದು ಮುಳುಗುತ್ತೆ. ಮುಳುಗ್ಬಿಟ್ಟು ನಾವು ಮನಸ್ಸಲ್ಲಿ ಅಂದ್ಕೊಂಡಿರೋದು ಆಗುತ್ತೆ ಅನ್ನೋದಾದರೆ ಅದೇ ಮೇಲೆ ತೇಲ್ಕೊಂಡು ಬರುತ್ತೆ. ಸೊ ಅದು ಮೇ ಬಿ ಒಂದು ಅರ್ಧ ಗಂಟೆ ಆಗ್ಬೋದು ಅಥವಾ 1 ಅವರ್ ಆಗ್ಬೋದು. ಸೊ ಟೈಮ್ ತೊಗೊಳುತ್ತೆ. ಸೊ ಇದು ಇಲ್ಲಿನ ಒಂದು ಪ್ರಮುಖ ವಿಶೇಷ ಆಗಿದೆ. ಸೊ ಒಂದ್ಸಲ ಆ ಬಿಲ್ಪತ್ರೆ ಮೇಲೆ ಬಂದಮೇಲೆ ಅದನ್ನು ತೊಗೊಂಡು ಸೊ ಇಲ್ಲಿರೋವಂತಹ ಒಂದು ವಿಗ್ರಹದ ಮೇಲೆ ಇಟ್ಟು ತೀರ್ಥದಿಂದ ಪೂಜೆ ಮಾಡಿದ್ರೆ ಸೊ ಅದು ಮುಗಿಯುತ್ತೆ. ಏಜ್ ಇದ್ದಾಗಲೇ ಎಲ್ಲೆಲ್ಲಿ ಸುತ್ತಬೇಕನ್ಸುತ್ತೆ ಸುತ್ತಬಿಡಿ, ಜಾಗಗಳು ನೋಡಿಬಿಡಿ, ಸ್ವಲ್ಪ ಸೇವ್ ಮಾಡಿಕೊಂಡು ಅಮೌಂಟ್. ಬಿಕಾಸ್ ಏಜ್ ಆದಮೇಲೆ ನಿಮಗೆ ಟೈಮ್ ಇರುತ್ತೆ, ಕಾಸು ಇರುತ್ತೆ, ಬಟ್ ಸುತ್ತೋದಕ್ಕೆ ನಿಮಗೆ ಎನರ್ಜಿನೇ ಇರೋದಿಲ್ಲ. ಆದಷ್ಟು ಒಳ್ಳೊಳ್ಳೆ ಜಾಗಗಳು ನೋಡಿ, ನೇಚರ್ನ ನೋಡಿ. ಟ್ರಾವೆಲ್ ಮಾಡೋದ್ರಿಂದ ಎಷ್ಟೋ ವಿಷಯಗಳು ಕಲಿತೀರಾ, ಹೊಸ ಹೊಸ ಜನರನ್ನ ಮೀಟ್ ಮಾಡ್ತೀರಾ, ಹೊಸ ಹೊಸ ಜಾಗದಿಂದ ತಿಳ್ಕೊಳೋದು ಬಹಳಷ್ಟು ಇರುತ್ತೆ. ಇದು ಹಿಂದೆಗಡೆ ಕಾಣಿಸ್ತಾ ಇರೋ ದೇವಸ್ಥಾನ ಮಲೆಶಂಕರ ದೇವಸ್ಥಾನ. ಇದು ಶಿವಮೊಗ್ಗದಿಂದ ಅರೌಂಡ್ ಒಂದು 25 ಕಿಲೋಮೀಟರ್ ಪ್ಲಸ್ ಇದೆ. ಸೊ
ಸೊ ತುಂಬ ಚೆನ್ನಾಗಿ ನೇಚರು ನೀವು ನೋಡ್ತಿರ್ಬೋದು ಸುತ್ತ ನನ್ನ ಹಿಂದೆ ಎಲ್ಲ ನೋಡಿ. ಒಂದು 900 ಮೀಟ್ರಷ್ಟು ಒಂದು ಆಫ್ ರೋಡಿಂಗ್ ಸಹ ಮಾಡಿದ್ದೀವಿ ಇಲ್ಲಿ ಬರೋದಕ್ಕೆ. ಟಾರ್ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಸುತ್ತಮುತ್ತ ನೇಚರ್ ತುಂಬ ಚೆನ್ನಾಗಿದೆ, ತುಂಬ ತಂಪಾಗಿ ಇರೋವಂಥ ವಾತಾವರಣ. ಸೊ ವಿಸಿಟ್ ಮಾಡಿ.